ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಇನ್ನು ಮುಂದೆ ಹೋಟೆಲ್ ಮತ್ತು ಬೀದಿ ಬದಿ ಫಾಸ್ಟ್ ಫುಡ್ ಕೇಂದ್ರಗಳಲ್ಲಿ ಓನ್ ಗ್ಯಾಸ್ ಯೂಸ್ ಮಾಡುವವರಿಗೆ ಎಚ್ಚರ. ಹೌದು ಪ್ರಿಯ ವೀಕ್ಷಕರೇ, ಆಹಾರ ಇಲಾಖೆ ಶಿರಸ್ತೆದಾರರಾದ ತಾಳಿಕೋಟಿಯವರ ನೇತೃತ್ವದಲ್ಲಿ ಹೋಟೆಲ್ ಹಾಗೂ ಬೀದಿ ಬದಿ ಆಹಾರ ಮಾರಾಟ ಕೇಂದ್ರಗಳ ಮೇಲೆ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಆರಂಭವಾಗಿದೆ. ಸರ್ಕಾರದ ಸ್ಪಷ್ಟ ನಿಯಮಗಳಿದ್ದರೂ ಕೂಡ ಕೆಲವು ಹೋಟೆಲ್ ಮಾಲೀಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಕಮರ್ಷಿಯಲ್ ಗ್ಯಾಸ್ ಬಳಕೆ ಮಾಡದೆ ಗೃಹ ಬಳಕೆಗೆ ಮಾತ್ರ ಮೀಸಲಾದ ಓನ್ ಯೂಸ್ ಗ್ಯಾಸ್ ಸಿಲಿಂಡರ್ಗಳನ್ನು ನಿರ್ಲಕ್ಷ್ಯವಾಗಿ ಬಳಸುತ್ತಿರುವುದು ಗಂಭೀರ ಉಲ್ಲಂಘನೆ ಎಂದು ಫುಡ್ ಇಲಾಖೆ ಸ್ಪಷ್ಟಪಡಿಸಿದೆ. ಇದು ಕೇವಲ ನಿಯಮ ಉಲ್ಲಂಘನೆಯಲ್ಲ, ಸರ್ಕಾರಕ್ಕೆ ನೇರ ನಷ್ಟ ಉಂಟುಮಾಡುವ ಕಾನೂನುಬಾಹಿರ ಕೃತ್ಯವಾಗಿದೆ. ಇಂತಹ ಪ್ರಕರಣಗಳು ಪತ್ತೆಯಾದಲ್ಲಿ ಯಾವುದೇ ಮುನ್ಸೂಚನೆಯಿಲ್ಲದೆ ಗ್ಯಾಸ್ ಸಿಲಿಂಡರ್ಗಳನ್ನು ತಕ್ಷಣವೇ ಸೀಸ್ ಮಾಡಲಾಗುವುದು. ಜೊತೆಗೆ ಭಾರೀ ದಂಡ ಹಾಗೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಕಠಿಣ ಎಚ್ಚರಿಕೆ ನೀಡಲಾಗಿದೆ. ಅದರೊಂದಿಗೆ ಇವತ್ತು ದಿನಾಂಕ 2/1/2026 ಸಾಯಂಕಾಲ ಸುಮಾರು 5 ಗಂಟೆಗೆ ಕೆಲವೊಂದಿಷ್ಟು ಹೋಟೆಲ್ಗಳಿಗೆ ಭೇಟಿ ನೀಡಿ ಕಂಡುಬಂದ ಓನ್ ಗ್ಯಾಸ್ಗಳನ್ನು ಚೀಸ್ ಕೂಡ ಮಾಡಲಾಗಿದೆ. ಇನ್ನು ಮುಂದೆ ಯಾವುದೇ ಹೋಟೆಲ್ ಅಥವಾ ಬೀದಿ ಬದಿ ಫುಡ್ ವ್ಯಾಪಾರಿಗಳು ಓನ್ ಯೂಸ್ ಗ್ಯಾಸ್ ಬಳಸುತ್ತಿರುವುದು ಪತ್ತೆಯಾದರೆ ಮನ್ನಾ ಇಲ್ಲ, ಕ್ಷಮೆಯಿಲ್ಲ. ನೇರವಾಗಿ ಸೀಸ್, ದಂಡ ಮತ್ತು ಮುಂದಿನ ಕಾನೂನು ಕ್ರಮ ತಪ್ಪದೇ ಜರುಗಲಿದೆ ಎಂದು ಫುಡ್ ಇಲಾಖೆ ಖಡಕ್ ಎಚ್ಚರಿಕೆ ನೀಡಿದೆ. ಆದ್ದರಿಂದ ಎಲ್ಲಾ ಹೋಟೆಲ್ ಮಾಲೀಕರು ಮತ್ತು ಬೀದಿ ಬದಿ ಆಹಾರ ಮಾರಾಟಗಾರರು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕು. ಕಮರ್ಷಿಯಲ್ ಗ್ಯಾಸ್ ಬಳಸದೇ ಇದ್ದಲ್ಲಿ ಕಾರ್ಯಾಚರಣೆಗೆ ಸಿದ್ಧರಾಗಿರಬೇಕು ಎಂದು ಇಲಾಖೆ ಖಡಕ್ ಎಚ್ಚರಿಕೆ ನೀಡಿದೆ. ವರದಿ ಲಕ್ಷ್ಮಣ್ ಕಾಂಬಾಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಸೆಟ್ ಮಾಡಬೇಕು. ಸರ್ ಎಷ್ಟು ಮಾಡ್ರಿ ಗ್ಯಾಸ್ ಹಾಳೆ ಕೊಡ್ಸಿ ನೋಡ್ರಿ. ಈಗ ಎಲ್ಲಿ ಹಿಡ್ದಾರೆ ಮಾಡ್ಕೊತ ಬಂದ್ರಿ ಸರ್? ಈಗ ಟಿಪ್ಪು ಸುಲ್ತಾನ್ ಸರ್ಕಲ್ ಹಿಡ್ಕೊಂಡ್ರಿ. ಇದೇನು ಇವತ್ತು ನೋಡೋದೇನು ಪ್ರಾರಂಭ ಸರ್? ಅವಾಗವಾಗ ಸಸ್ಪೆನ್ಸ್ ಮಾಡ್ತಾರೆ ಮಾಡ್ತಾರೆ.